ಸುಮ್ಮನೆ ಜನ ಪಟ ಪಟ ಹಿಂಗೆ ಹೋದ್ರೆ ಬೆಳಗಿಂದ ತುಂಬ ಬೈದ್ಬಿಟ್ಟಿದ್ದೀನಿ. ಜನ ಇಬ್ಬರಿಗೆ ಬೈದಿದ್ದು ಬೈದಿನ ಅವಾಗ ಅಮ್ಮ ಹಂಗೆ ಕರ್ಕೊಂಡು ಹೊಟ್ಟೆ ಬಿಟ್ಲು ಅಮ್ಮ. ಬೆಳಗಿಂದ ಬೈದಿನಿ ಹಿಂಗೆ ಜನ ಪಟ ಪಟ ಹೋಗೋದಾರೆ. ದಿನ 10 ಜನ ಮಾತಾಡ್ತೀನಿ ನಾನು, ಜನ ಹೋಗಲ್ಲ. ಕರೆಕ್ಟಾ? ನೋಡೋಣ ಅಂತೀನಿ. ದೇಶ ಕಾಯ್ಬೋದು, ಜನ ಕಾಯಕ್ಕಲ್ಲ. ಕರೆಕ್ಟಾಗಲ್ಲ. ಪ್ರಸಾದ ತಗೊಳ್ಳಿ, ಪ್ರಸಾದ ಇದೆ. ಯಾರು ಸಂಸ್ಕೃತ ಒಂದು ಸ್ವಲ್ಪ ಮಗಳಂತ ಮಗಳು ಪುಸ್ತಕಟ ಮಗಳು ಅವಳು ಹೊರಸಂಗಲ್ಲಿಂದ ಏನು ಕರಿತಾನೆ ಅದೇ ಹಚ್ಕೊಂಡು ಆಮೇಲೆ ಗೆಟಪೆ ಚೇಂಜ್ ಇರುತ್ತೆ. ರಾಮೇರು ಬರೋ ರೀತಿನೇ ಚೇಂಜ್ ಇರುತ್ತೆ. ಎಷ್ಟು ಬಸ್ ಹೋಗೋದು? ಏನು ಹೇಳಿ ಯಾರು ಅಜ್ಜಿಂಗೆ ಅತ್ತಿಗಂತ ನೋಡು. ನೀವಿಬ್ರು ಸುಸುತಕ ಓದಿ 18 ಹಾಕಿದಂಗೆ ಇಬ್ರು ಕದ್ದು ಹೋಗ್ಬಿಡ್ರಿ. ಇದಕ್ಕೆ ಬ್ಯಾಡ್ ಮೆಸೇಜ್ ಮಾಡ್ಬಿಡ್ತಾರೆ ಅಲ್ಲ ಬಡ್ಡಿ ಮಕ್ಕಳು. ತಂಗಿ ಮಕ್ಕಳು ಮುಂದೆ ಬ್ಯಾಡ್ ಮೆಸೇಜ್ ಮಾಡ್ಬಿಡ್ತಾರೆ ಬೇಕಾರೆ. ಇವನೊಂದು ಯಾವುದೋ ನಾಯಿ ಬೀಜನೇ ಎಲ್ಲಿತ್ತಲ್ಲ ಇದು ಓದಾಡಿದ್ವಿ. ಯಾವ ಊರಿದ್ದೆ ನೀವು? ನಾವು ಅಂಗಡಿಗೆ ಅಲ್ಲಿ ಮುದೋಳ ಪಕ್ಕನ. ನೀವೆಲ್ಲ ಯಾಕೆ ಕೊಡ್ತೀರಿ? ಹೆಂಗ್ಸ ಮಟ್ಟ ನಾನು ಬಲಪ್ರಿಯ. ನಾಯಿ, ಮಲಗಳು, ಬೆಕ್ಕುಗಳು, ಹಾವುಗಳು, ಕೋಳಿಗಳು, ಮೊಲ. ಇನ್ನು ನನಗೆ ಜಿರಂಜಿ ಕೋಳಿ ಹಾಕಿದ್ದು ನಾನು. ಇನ್ನೊಂದು ಆಸೆ ಐತೆ ನನಗೆ, ಅದೊಂದಿಲ್ಲ ನೆರವೇರ್ತಿಲ್ಲ. ಒಂದು ಮಂಗನ ಸಾಕ್ಬೇಕಂತ. ತರ್ಬೋದು ಗಾಡಿಯಲ್ಲಿ ಟ್ರೈನ್ ಒಳಗೆ. ಆ ಥರ ದೊಡ್ಡ ಮರಿ ತರಬಾರ್ದು, ಸಣ್ಣ ಮರಿ ತರ್ಬೇಕದನ್ನ. ಆಮೇಲೆ ಈಗ ಇನ್ನೊಂದು ಕರ್ಮ ಹೆಂಗೆ ಗೊತ್ತಾ, ಸಾಕಂಗಿಲ್ಲ. ಎಲ್ಲ ಸರ್ಕಾರ ಪರ್ಮಿಷನ್ ತಗೋಬೇಕು ಈಗ. ಇದಕ್ಕೂ ತೊಗೊಂಡ್ಬಿಡ್ತಾರೆ, ಸರ್ಟಿಫಿಕೇಟ್ ತೊಗೊಂಬಂದಿನಿ. ನಾಯಿಗೇನಿಲ್ಲ, ಸರ್ಟಿಫಿಕೇಟ್ ಇದು ಯಾವ ಜಾತಿ ಯಾವ್ದಿಲ್ಲ ಅನ್ನೋದು ಬೇಕಲ್ರಿ. ನಾಳೆ ಯಾವ ಜಾತಿ ಇದು? ಇದು MH ರೀ. MH ಅಂದ್ರೆ ಬೀದಿ ನಾಯಿನಲ್ಲ, ನಮ್ಮ ಮನೆ ಕಾಯ ನಾಯಿ ಹುಡುಕ್ತೀನಿ ನಾನು. ಈಗ ಕೆಲವರು ಹೇಳ್ದೆ, ಈಗ ಬೆಳಗಿಂದ ಒಂದಿಬ್ಬರು ಬೇಜಾರು ಮಾಡೋದ್ರು ಅಂತ. ಕಾಯಕ್ಕಾಗಲ್ಲ ಅಂತ ಅವಳಿ ಒಂದು ಪೇಷಂಟ್ನ ಕರ್ಕೊಂಡು ಹೋದ್ಲು ಅಮ್ಮ. ಅವಳಿಗೆ ದೇವಸ್ಥಾನ ಬಂದು ಕಾಯ ತಾಳ್ಮೆ ಇಲ್ಲ ಅಂದರೆ ಹುಷಾರಾಗೋದಿಲ್ಲ ಅಂತ. ಆಮೇಲೆ ಬೆಳಗಿಂದ ಬಂದಾರಲ್ಲ ಭಕ್ತರಲ್ಲ, ಒಂದೊಂದು ಪ್ಲೇನ್ ಕಿಸ್ ಹೊಡೆದು ಅಲ್ಲಿ ಬಂದು ಯೂಟ್ಯೂಬಲ್ಲಿ ನೋಡಿ ಎಲ್ಲ ಹುಷಾರಾಗುತ್ತೆ. ಇಲ್ಲಿ ನಮ್ಮ ಹತ್ರ ಭಜನೆ ಕೇಳಿ ಒಳಗೋಗಿ ಪೂಜಾರನ್ನು ಕೇಳ್ತಾರೆ, ಕೆಲಸ ಎಲ್ಲ ಆಗ್ತಾವ ಅಂತಾರೆ. ಫೋಟೋ ತಗೋಬೇಕಾದ್ರೆ ಚಿಲ್ಲ ಈ ಕಡೆ ತಿರುಗಿ ದೇವ್ರಿಗೆ ಕಾಣುತ್ತೆ, ಹಿಂಗೆ ತಿರುಗಿ ಚೇಂಜ್ ಅಂತಾರೆ. ಹಿಂಗೆ ತಿರುಗಿ ಬೆಂತು ಹಸಿ ಚೇಂಜ್ ತಗೊಂತಾರೆ. ಅವರೆಲ್ಲ ಭಕ್ತರಲ್ಲ. ನಿಜವಾದ ಭಕ್ತ ಸಾಷ್ಟಾಂಗ ನಮಸ್ಕಾರ ಮಾಡೋದು. ಈಗ ನಾನು ಸೇವೆ ಮಾಡ್ತೀನಿ ಬೆಳಗಿಂದ. ನಾನು 1 ನಿಮಿಷ ಕೂತ್ಕೊಂಡಿದ್ದೆ, ಹೌದಲ್ವ? ಬೆಳಗ್ಗೆ ಎದ್ದಿರೋದು ನಾವು 4:15. ನಾವು ಕೂತ್ಕೊಂಡೇ ಇಲ್ಲ, ದೇವ್ರು ಕಟ್ಕೊಂಡು ಕುಂಡಿ ಸುಸ್ತಾ ಇದ್ದೀವಿ. ಬಟ್ ಅದಂತೂ ಏನೋ ತೃಪ್ತಿ ಸಿಗುತ್ತೆ. 11 ಗಂಟೆ ಪ್ರತಿ ಅಮಾವಾಸ್ಯೆ 11-11:30 ಶುರು ಆಗ್ತದೆ ನಿತ್ಯ. ಅವಾಗ ರಾತ್ರಿ ಹೊತ್ತು ಒಂದು 8 ವರ್ಷ ನನಗೆ 23 ವರ್ಷ ದೇವ್ರು ಸಿಕ್ಕಿ ಉತ್ಸವ ಮೂರ್ತಿ. ಆ ಹಳ್ಳ ಸಿಕ್ಕಿದ್ದು ಈ ಕಡೆ ಹಳ್ಳ, ಸ್ವಲ್ಪ ಆಗಲ್ಲ ಹಳ್ಳ. ನಾನು 23 ವರ್ಷದಿಂದ ಇದೆಲ್ಲ ಏನು ಇರ್ಬೇಕದು. ಹೌದು ಸರಿ, ಇಲ್ಲ ಕೊಡ್ರಿ, ನೋಡ್ಕೊಡ್ತೀನಿ. ನೋಡ್ಕೊಡಿ. ಅವನ ತಮ್ಮ ಕೇಳಿ ನಾಯಿ ಮೇಲೆ ಜೀವನ ಕೊಡ್ತೀನಿ. ಜೀವ ಬೇಡ, ನಾಯಿ ಮರಿ. ಗುರುಗಳ ಹೆಸರು ಇಟ್ಟಕ್ಕೆ ನಾವು ನಿಮ್ಮ ಕೈ ಕೊಟ್ಟಿದ್ದೀವಿ. ಹೆಸರದ ಅದ್ರೊಳಗೆ ರಾಜ ತಿಟ್ಟಿದ್ದಾರೆ ಅವರು. ರಾಜ ಅಂತ ನನ್ನ ಹೆಸರು ಕಳ್ಳ ಮನೆ ಹೇಳೋದು. ಚೇಂಜ್ ಮಾಡ್ತೀನಿ. ಮಾಡಿ. ಏನಿದೆ ರಾಜ ಅಂತ ಬರ್ತಾ ಮೊಬೈಲ್. ಒಂದು 2 ದಿನ ನೋಡ್ತೀನಿ, ಏನೋ ಹೆಸರಿಕ್ತೀನಿ. ಈಗ ನಾನು ಪ್ರತಿಯೊಂದಾಗಿ ಹೆಸರಿಕ್ಕಿದ್ದೀನಿ. ಇಲ್ಲೇ ಇಟ್ಬಿಡ್ರಿ ಎಲ್ಲ. ಅದು ಅಂಡ ಬಂಡ ಅಂತ ಹೆಸರು ಕೊಡೋಣ. ಅಂಡ ಬಂಡ ಅಂತ, ಅಂಡ ಬಂಡ ಅಂತ 2 ಬಣ್ಣ ಅಂತ. ಈಗ ಅಂಡ ಗುಂಡ ಹೆಸರಿಕಿದ್ದಂಗೆ ಒಳಗೊಂದು ಗುಂಡ ಅಂತ ಐತಿ. ಆಮೇಲೆ ಅವ್ನು ಇನ್ನೊಂದು 2 ಒಬ್ಬನಿಗೆ ಪೋಲಿನ ತಿಕ್ಕಿನಿ, ಒಬ್ರಿಗೆ ಚಿರತೆ ಅಂತ, ಒಬ್ರಿಗೆ ಹುಲಿನ ತಿಕ್ಕಿನಿ. ಹುಲಿ ಮಾಡೋದು ಅವನು, ಒಬ್ಬನ ಬಿಡೋದು ಅವನು. ನೆಗದೆ ಬಿಡುತ್ತಲ್ಲ. ಹಂಗೆ ಹೆಸರು ನೋಡಿ ಇಕ್ತೀನಿ.
ಅವ್ನು ಚುರುಕಿ ಹೆಂಗಿದ್ ನೋಡಿಕ್ಕನ ಅಂತ. ಆಯ್ತು ಆಯ್ತು ಸದ್ಯಕ್ಕೆ ಈಗ ಅವ್ರ ಹೆಸರು ಅಂಡ ಅಂತ ಬರ್ತಾನ ಮುದ ಅಂತಿಕ್ಕನ. ಈಗ ರಜೆ ಅಂತೇಳಿ ಇಟ್ಟಿದ್ದು. ಎಷ್ಟು ದಿವಸ ಆಗೈತೆ ಇವಾಗ ಇನ್ನೊಂದು 5 ದಿನಕ್ಕೆ 1 ತಿಂಗಳು ಆಕೈತಿ ಇದು. ಇಂಜೆಕ್ಷನ್ ಹಾಕ್ಬೇಕಾ? ನಾನು ನಾಯಿಗಳನ್ನ ಯಾಕೆ ಬೀದಿ ನಾಯಿ ಸಾಕ್ತೀನಿ ಅಂದರೆ ಬೀದಿ ನಾಯಿಗಳಿಗೆ ಇಂಜೆಕ್ಷನ್ ಕೂಡ ಅವಶ್ಯಕತೆ ಇಲ್ಲ, ಇದು ಕೂಡ ಅವಶ್ಯಕತೆ ಇಲ್ಲ. ಆಮೇಲೆ ಕೆಲವು ಮನೆಗೆ ನಾಯಿಗಳನ್ನ ಒಳಗೆ ಮನೆಯೊಳಗೆ ಸಾಕಿರ್ತಾರೆ, ಅವ್ರು ಶೀತಕ್ಕಾಗಂಗಿಲ್ಲ. ಆಮೇಲೆ ಏನಾಗುತ್ತೆ, ಮೊನ್ನೆ ಒಂದು ಉದಾಹರಣೆ, ಈಗ ರಶಿತ್ತು ನಾನಿದು ಕನ್ನಡಕ್ಕೆ ಹಾಕಿಡೋದು ಹಾಕ್ಬಿಟ್ಟಿಲ್ಲ ಮನೆ ಎಲ್ಲ ಕಣ್ಮುಚ್ಕೊಳ್ಳಿ. ಓ ಮೈ ಗಾಡ್, ಸೂಪರ್. ಏಯಪ್ಪ ನಾನೇ ಕೊಡೋಣ ತಗೊಳ್ಳೋ. ಅದು ಎಡಿಟಿಂಗ್. ಯಾವ ಊರಲ್ಲಿ ತಂಗಿ ನೀವು? ದಾವಣಗೆರೆ ಹತ್ರ ಶಾಮನೂರು. ದಾವಣಗೆರೆ ಹತ್ರ ಶಾಮನೂರು ನನ್ನ ತಂಗಿದು. ರಾಮೂರು ಅಂದ್ರೆ ಅಲ್ಲಿ ಸಿಗೋ ಎಡಿಟಿಂಗ್ ಮಾಡಿದ್ದು ಫೋಟೋ ಆಗ ಮಾಡಿದ್ದು ಅದು ಸುಶಂತ್ರಪ್ಪ ಮುಂದೆ ಮಾಡಿದ್ದು. ಇದು ಅಂದಾಜು ನೋಡಿ, ದಿನಕ್ಕೂ ಖುಷಿ ಆಗೋದು ಏನು ಸಂಗತಿ ಅಂದರೆ, ನಾನು ಸ್ವಾಮಿಯರ್ ಆಗಿಲ್ಲ, ನಾನು ಸ್ವಾಮಿಯರ್ ಮಾಡ್ತಾರಲ್ಲ. ಇದು ನೋಡಿ ಚೆನ್ನಾಗಿದ್ಯಾ? ಸೂಪರ್. ಯಾವ್ದು ಮಾಡಿಸಿದ ಫೋಟೋ ಅದು? ಮೊನ್ನೆ ಇವಾಗ ಒಂದು ವೀಕ್ ಆಯ್ತು. ಈಗ ಒಂದು 20 ದಿವಸದಲ್ಲಿ ಇದು 3ನೇ ಸರಿ ಬರ್ತಾ ಇರೋದು ಇಲ್ಲಿಗೆ. ಎಷ್ಟು ಜನ ಬಂದಿದ್ದಮ್ಮ? 3 ಈಗ ಎಷ್ಟು ಜನ ಬಂದಿರಿ ನೀವು? ನಮ್ಮ ಇಬ್ಬರು ಹೆಣ್ಮಕ್ಳು, ಹೆಣ್ಮಕ್ಳು. ಏ ಚೆನ್ನಾಗಿದೆಯಪ್ಪ. ಅಣ್ಣ ಇದರ ಎಡಿಟ್ ಮಾಡಿದ್ರೆ ನಮಗೆ ಗೊತ್ತಾಗಿದೆ ಹಿಂಗೆ ಮಾಡ್ಬೋದು ಫೋಟೋ. ಈ ಫೋಟೋ ಉದ್ಯೋಗ ಯಾರಿಗೂ ಕೊಡಲ್ಲ. ನಾನು ಇಲ್ಲಿರ್ಬೇಕು ತಂಗಿ, ನನಗೆ ಅಲ್ಲಿಗೆ ಸಂತೋಷ, ಬಟ್ ಇಲ್ಲೂ ಇರಬೇಕು. ಇರಲಿ, ನನಗೆ ನನ್ನ ತಲೆ ಮೇಲೆ ತಯಾರಿ ಇರಲಿ ಅಂತ ಆಸೆ. ಬಟ್ ಚೆನ್ನಾಗಿದೆ ಅಲ್ವಾ? ಭಾಳ ಖುಷಿ ಆಯಿತು. ಇದರಲ್ಲ ಈ ಸ್ವಾಮೀಜಿ ಬೇಕಾವನು ಚೆನ್ನಾಗಿದೆಯಾ? ಆಯ್ ಮಗ ಜೊತೆಗಿರಲಿ ಅಂತ. ತಂಗಿ ನೀವು ನಮ್ಮ ಜೊತೆಗಿರವಾ? ತಂಗಿಯರು ಫೋಟೋ ಹಾಕಿ 1 ವಾರ ಆಗಿದೆ ಏನಣ್ಣ. ಆ ಫೋಟೋ ಎಡಿಟ್ ಮಾಡಿ ಹಾಕಿ ಇನ್ನೊಂದು ವಾರನೂ ಆಗಿಲ್ಲ, ಅಲ್ಲೇ ತೆಗಿ ಪ್ರಿಂಟ್ ಮಾಡ್ಬಿಡೋದು ಬೇಕಲ್ಲ. ಅವ್ನು ಅಲ್ಲೇ ನೋಡ್ತಾನೆ. ಯಾರ ಕತ್ಕೊಂಡು ಹೋದ್ರೆ ನಿಮ್ಮೇಲಾಣೆ. ಯಾರು ಮುಟ್ಟಲ್ಲ ಅನ್ನ. ತಂಗಿ ಏನು ಬಿಡಲ್ಲ, ಕರ್ಕೊಂಡು ಹೋಗ್ತಾರೆ ಕಳ್ಳ ಮಕ್ಕಳು. ನಾಯಿ ಮರಿ ಬೆಳಗ್ಗೆ ನಮ್ಮ ಮಗ ಎದ್ದಿನ ನಾಯಿ ಬಂದಿತ್ತಲ್ಲ, ನಾಯಿ ಕೊಂಡು ಹೋಗ್ತಾರೆ ಕೂತಾನ ನಮ್ಮ ಮಗ. ಇದನ್ನು ಬಿಡಲ್ಲ ಫೋಟೋ. ಮೊನ್ನೆ ಲೈಟಿಂಗ್ ಫೋಟೋ 3 ಇಲ್ಲ. ಯಾರಾದ್ರೂ ಈ ಫೋಟೋ ಕದ್ರೆ ಕದ್ದರ ಮೇಲೆ ಅಲ್ಲ, ನಾವೆಲ್ಲ ಮನೆಯಲ್ಲ ಅಲ್ಲಿ ಕೈ ಹೋಗ್ತಾನೆ ನಮ್ಮ ಸ್ನಾನ ಶೆಟ್ರ್ ನಂಬರ್ ಅಲ್ಲ ಒಂದು ನಿಮಿಷ. ಶೆಟ್ರ್ ನಂಬರ್ ಅಂತ ಅವಳು ಹೇಳಿದ್ದಾನೆ. ಇಬ್ಬರು ಇದು ದೇವ್ರ ಸೀರೆ ಹಂಚ್ಕೊಬೇಡ್ರಿ, ಬೇಜಾರು ಮಾಡ್ಕೊಂತಾರೆ ಸೀರೆ ಬೇಡ. ಮಂದನ ಒಂದು ಫೋಟೋ ತಗೋಬೇಕು, ತಗೋವಾ 1 ನಿಮಿಷ. 4 ತಿಂಗಳ 1 ನಿಮಿಷ ಕಣ. 3-4 ತಿಂಗಳಾಯ್ತು ಹಾಸ್ಪಿಟ್ಲ್ಗಳು ತಿರುಗಿ ಇವ್ನ ಕರ್ಕೊಂಡು ತಿರುಗಿ ಸಾಕಾಗೋತು. ಇವಾಗ 4ನೇ ಸರಿ ಒಂದು 20 ದಿವಸದಿಂದ 20 ದಿವಸದಲ್ಲಿ ಒಂದು 4ನೇ ಸರಿ ಬರ್ತಿರೋದಿಲ್ಲಿಗೆ. ಇವಾಗ ಒಂಚೂರು ಆರಾಮಾಗೈತಿ. ಅದು ಒಂದು 3 ಸರಿ ಬಂದಾದ್ಮೇಲೆ ಆರಾಮಾಗಿಲ್ಲ ಅಂತಂದೇಳಿ ಭಾಳ ಬೇಜಾರಾಗಿ ಈ ಒಂದು ವಾರದಿಂದ ನೋಡ್ರಿ ಕೈಗೆ ಕರ್ಪೂರ ಹಾಕ್ಕೊಂಡು ಪೂಜೆ ಮಾಡ್ತಿದ್ದಾಳೆ ಅಮ್ಮನವ್ರ ಫೋಟೋಕ್ಕೆ. ಖಂಡಿತ ಆ ಥರ ಮಾಡಬೇಡಿ ನೋಡಿ. ನನ್ನೊಂದು ಮನವಿ, ದಯವಿಟ್ಟು ದೇವರು ಕರ್ಪೂರ ಹಾಕ್ಯಣದು ಕೈಯಲ್ಲಿ ಮಂಡಿ ಮೇಲೆ ಬರೋದು, ಉಪವಾಸ ಬರೋದು ಮಾಡಬೇಡಿ, ಆಮೇಲೆ ನಡ್ಕೊಂಬರೋದು ಮಾಡಬೇಡಿ. ನನ್ನೊಂದು ವಿನಂತಿ, ದೇವರು ನಮ್ಮ ಮನಸ್ಸಲ್ಲಿ ಇರಬೇಕು. ತಂಗಿ ನಿಂಗೆ ಹುಷಾರಾಗುತ್ತೆ, ನಾನು ಹುಷಾರು ಮಾಡ್ತೀನಿ ಅಂತ. ನಾನು ಹುಷಾರು ಮಾಡ್ತೀನಿ ಅಂತ ಹೇಳಿ ತಾನೆ ಬಂದಿರಿಗೆಲ್ಲ ಕೇಳಿಸ್ಕೊಳ್ಳಿ ಅಕ್ಕ. ಈಗ ಆರಾಮಿದ್ದೀರಾ? ತಂಗಿ ಚೆನ್ನಾಗವಳಂತೆ, ಒಂದ್ಸರಿ ಕ್ಲಾಸ್ ಹಾಕೋಣ ಹೊರಗೆ ಮಗಳೇ, ಹುಷಾರು ಮಾಡಕ್ಕೆ ನಾನು ಇಲ್ವಾ? ಬೇಡ ಬೇಡ. ಈಗ ಏನಾಗ್ತಿದೆ ಅಂತ ದೇವಸ್ಥಾನಕ್ಕೆ ಇಡ್ಗೆ ಕೊಟ್ಟು ಸ್ವಲ್ಪ ಜಾಗ ಹೋಗವ ನೋಡಿ. ಒಂದೇ ಒಂದು ಸರಿ ದೇವಸ್ಥಾನಕ್ಕೆ ಜೋರ ಒಂದು ಕ್ಲಾಸ್ ತಗೊಂಡು ದೇವಸ್ಥಾನ ಮೇಲೆ ಕೊಡ್ತಾರೆ, ಇಟ್ಕೆ ಕೊಟ್ಟಾರೆ ವರ್ಧಣ್ಣ ಅಂತೇಳಿ ಇವರು ಮೂಲತಃ ಸೀಗೆಬಾಗಿಯಲ್ಲಿ ದುರ್ಗಮ್ಮನ್ನ ಸೇವೆ ಮಾಡೋಂಥ ಪುಣ್ಯಾತ್ಮರು. ಅಣ್ಣ ನಿಮ್ಮ ಹೆಂಡತಿ ಒಬ್ಬರೇ ಅದ? ಇಬ್ಬರ ಯಾವ್ರಿಗೆ ಬರೋಣ? ನೀವು 3 ಜನ ಬರೀಲಿ. ನಿನ್ನ ಜೊತೆ ಬಂದಾರ ಇಟ್ಕೆ ಬಂದಾರ ಪುಣ್ಯಾತ್ಮರು ಯಾರ್ಯಾರ? ಯಾರಪ್ಪ? ನೀವು 3 ಜನ ಇಟ್ಕೆ ಎತ್ತಕ್ಕೆ ಕಳಿತಮ್ಮ. ಹಾಂ, ಭಾಳ ಸಂತೋಷ. ಏನಮ್ಮ ನೋಡಿ, ಹಾಂ ನಿಮ್ಮ ರಿಲೇಷನ್ ಇವನೇನಾ? ಹಂಗೆ ಗೊತ್ತಾಗ್ಬಿಡ್ತಾ ನೋಡಿ ಪಸ್ಕಟ್ಟ ಅಲ್ಲ. ನಿಮ್ಮ ಅಮ್ಮಾರಿಗೆ ಕೊಟ್ಟರೆ ಮತ್ತೆ ಬೇರೆ ಕೊಟ್ಟಿದ್ದೆ. ಫೋನ್ ಮಾಡಿ ಕೇಳ್ತೀನಿ ನಾನು ಯಾರಿಗೆ ಕೊಟ್ಟಿದ್ದೆ ಅಂತ. 90 ಹೊಡೆದು ಸಿಗ ಮನೆಗೆ ಹೋಗಿ ಅಲ್ಲ. ಮೇಲೆ ಈಗ ನೀನೊಂದು ನಾನು ಒಂದು 2 ಚೀಲ ಅಕ್ಕಿ ಕೊಂಡು ಹೋಗ್ತಾರೆ. ಒಂದು 2 ಚೀಲ ಅಕ್ಕಿ ಕೊಡಿ ಅವ್ರಿಗೆ, ಅಕ್ಕಿ ಕೊಟ್ಟವ್ರಿಗೆ. ಗಾಡಿಯಲ್ಲಿದೆ, ಗಾಡಿಗೆ ಅಕ್ಕಿ ಹಾಕಿ 2 ಚೀಲ ಹಾಕೊಂಡು ಹೊರನ ಬಂದ ಮಾತಾಡ್ತೀನಿ ಅಂತ ನಿಮ್ಮನ್ನೆಲ್ಲ ವಿಚಾರಿಸ್ತೀನಿ. ಕಳ್ಳೆಲ್ಲ ಎಲ್ಲ ಮುರಡಿ ಏನು ಕೆಲಸ ಮಾಡ್ತಿಲ್ಲ ಪಾಪ ಹಾಲಲ್ಲಿ
ಒಳ್ಳೆ ಹಸು ಕೊಡ್ತೀವಿ ನೀನಾ ಆಯ್ತಮ್ಮ ನಾನು ಕೊಡ್ತೀವಿ ಭಾಳ ಮೋಟ ನಿಂದೊಂದು ಹಸು ಕೊಡ್ತಾ ಅಮ್ಮ ಬಂದಿರಲ್ಲ ಅವ್ರ ಮಗ ಅವತ್ತು ಅವ್ರ ಅಮ್ಮ ಬಂದಿರಲ್ಲ ಸಿಗೆ ಬೈದಾರು 4 ಜನ ಅದೇ ಹಾಂ ಅವ್ರ ಮಗ 10 ವರ್ಷಕ್ಕಿಂತ ಇವೊಂದು ಹೊಸ ದಿನ ನೋಡ್ಕೊಳಗು ಹೊಸ ಸ್ಟಾರ್ಟಿಂಗ್ ಮಾಡಿ ನಾಟಿ ಹೆಸರು ಬೇಡ ನನಗೆ ನೋಡ್ಕೊಳಕ್ಕಂದ ಇವ್ನು ನಾನು ನೋಡ್ತೀನಿ ಅಂತ ಅಂದಿದ್ದ ನೋಡ್ಕೊಳ ಏ ಪಾಪ ಬಾರಲ್ಲಿ ತಮಾಷೆ ಕುಳ್ಳ ಅಂತ ವಿಜಯಮಕ್ಕ ಇಲ್ಲ ತಮಾಷೆ ಮಾಡಿದಷ್ಟೇ ಮತ್ತೆ ಹಂಗಂತ ತಗೊಳ್ಳೋದು ಅವನು ಕುಳ್ಳ ಅಂತ ಮತ್ತೆ ಹಂಗಂತ ದೃಷ್ಟಿ ಒಬ್ಬ ಬರ್ಬೇಕಂದ್ರೆ ನಮ್ಮವನೊಬ್ಬ ನನ್ನ ಹತ್ರನೇ ವರ್ಕ್ ಮಾಡ್ತಾನೆ ಕಾರ್ಪೆಂಟ್ರು ಇಲ್ಲೇ ಅರ್ಧಕ್ಕೆ ಇಲ್ಲಿಂದ 48 ಕಿಲೋಮೀಟರ್ ಅಂತ ಅವನು ಅದೇ ಹೇಳ್ದಣ ಅಲ್ಲಿ ಹೋಗಿ ನಂಬಿಕೆ ಇದ್ರೆ ಮಾತ್ರ ಹೋಗು ಇಲ್ಲ ಬರ್ತಾ ನೀನೇನಾದ್ರು ಉಲ್ಟಾ ಪಲ್ಟಾ ಯೋಚನೆ ಮಾಡ್ಕೊಂಡ್ ಬಂದ್ರೆ 4 ಜನ 5 ಜನ ಆಕ್ಸಿಡೆಂಟ್ ಆಗ್ಬಿಟ್ಟೆ ಸತ್ತೋಗ್ಬಿಟ್ಟವ್ರಣ ಅಂತ ಬೇರೆ ಹೇಳ್ದ ಅದ್ರ ಅವನು ಹೇಳ್ದ ರಾಜೇಶ್ ಅಂತ ಅವನ ಹೆಸರು ನಾನು ಅವ್ನು ಬಾರ ಅಂದ್ರೆ ಇಲ್ಲ ರಾಗಿ ಬಿತ್ತುತ್ತಾ ಇದ್ದೀರಿ ನಾವು ಹೋಗ್ಬಿಟ್ಟು ಬನ್ನಿ ಅಣ್ಣ ಸಿಗ್ತಾರೆ ಗುರುಗಳು ನಿಮ್ಮ ಅದೃಷ್ಟ ಇದ್ರೆ ಸಿಗ್ತಾರೆ ಬಾತರಿಸ್ತಾರೆ ರಾಜೇಶ್ ರಾಜೇಶ್ ನಾನು ಕೇಳಿದೇನು ಇಲ್ಲ ಅದು ಸುಮಾರು ಜನ ಅಹಂಕಾರ ಮಾಡ್ಕೊಂಡು ಸುಮಾರು ಜನ ತೊಂದರೆ ಮಾಡ್ಕೊಂಡು ಉಂಟು ಅಲ್ಲ ಅವ್ನು ಹೇಳ್ದ ನಿಮ್ಗೆ ಏನಾಗಲ್ಲ ನೀವು ಬದುಕಿರ್ತೀರಾ ಆರಾಮಾಗಿ ಹೋಗಿ ಹಂಗೆ ಇನ್ನೊಂದು ವ್ಯಾಪಾರ ನಡೆಯುತ್ತೆ ಬಂದು ಅಣ್ಣ ಮರಿಬೇಡ ನಡಿ ಬಾಬಾ ನಡಿ ಯಾರಿಗೆ ಮನ್ಸಿಗೆ ಬೇಜಾರಾಯ್ತು ಮನ್ಸಿಗೆ ಭಾಳ ಬೇಜಾರಾಗ್ಬಿಡ್ತು 5 ಸರಿ ಬಂದು ಲೇಟ್ ಆಗುತ್ತೆ ಅಂತ ಊಟಗಳಮ್ಮ ಅಂದ್ರೆ ಊಟಕ್ಕೆ ಮುಂಚೆ ಹೊಡೋದು ನಿಮ್ಮ ಯಜಮಾನ್ ಚೆನ್ನಾಗಿರ್ಲಿ ಅಲ್ಲ ಈಗ ಬೇಜಾರಾಗುತ್ತಲ್ಲ ಒಂದು ತಂಗಿ ನೋಡ ಆರಾಮಾಗಿ ಉಂಡ್ಕೊಂಡು ಗಂಡು ಉಣ್ಣಲ್ಲ ಅಂದ್ರೆ ಗಂಡ ಉಣಿಸ್ಕೊಂಡು ಉಂಡವನು ಉಣ್ತಸ ಕರ್ಕೊಂಡು ಹೊಲ್ಟ್ರು ಅವ್ರು ಉಣ್ಸಕ್ಕೆ ರೆಡಿ ಇಲ್ಲ ಕಾಯಕ್ಕೆ ರೆಡಿ ಇಲ್ಲ ಬೇಜಾರಾಗುತ್ತೆ ಕೆಲವೊಂದ್ಸರಿ ಯಾರು ಅಂತ ಸ್ವಾಮಿಯರು ಬೈದ್ರು ಅನ್ಬೇಡಿ ಯಾಕೆ ನೋಡಿ ನಂಗೆ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ ಒಂದು ತಂಗಿ ಗಂಡ ಹುಷಾರಿರಲಿಲ್ಲ ಸ್ವಲ್ಪ ಕಾಯಿಲೆ ಇಲ್ಲ ಬೇಜಾರಾಗ್ಬಿಡ್ತು ಉರ್ಗಳಮ್ಮ ಅಂದ್ರೆ ಊಟ ಕೊಟ್ಟರು ಉಣ್ಕೊಂಡು ಹೊಡೋದು ಮಾಡೋರು ಜೊತೆ ಬಂದವರು ಹೊಡೋಗ್ಬಿಡ್ತಾರೆ ಇದೇ ಸಮಸ್ಯೆ ಕಾಯಿ ಅಂತಾರೆ ಬನ್ನಿ ಅರ್ಜೆಂಟ್ರೆ ಬರಬೇಡಿ ಒಂದ್ ವೇಳೆ ಬರೋಕ್ಕಾಗಲ್ಲ ಅಲ್ಲೇ ಇರಿ ಆಮೇಲೆ ಗಂಟೆ ತರ್ಕೊಂಡು ಹೆಂಡತಿ ಲೇಟ್ ಆಗುತ್ತೆ ಅನ್ನೋ ಹೆಂಡತಿಗೆ ಒಂದು ಗಂಟೆ ಲೇಟ್ ಆಗುತ್ತೆ ಅನ್ನೋ ಬರಬೇಡಿ ಕಾಯಿಯಾರು ಬರ್ರಪ್ಪ ದಯವಿಟ್ಟು ನೋಡಿ ಬೇಜಾರಾಗ್ತದೆ ಮನಸ್ಸಿಗೆ ಬೇಜಾರಾಗ್ಬಿಡ್ತೀವಿ ಇವತ್ತಿಗೆ ನಂಗೂ ಅರ್ಥಂಗೆ ಇರ್ತಾರಲ್ಲ ನೀವು ಹಂಗೆ ಅಂತಿರಲ್ಲ ಅರ್ಜೆಂಟ್